ಮುಂದಿನ ಪ್ರಶ್ನೆಗೆ ಹೋಗೋಣ. ಜಗಳ ಆದಾಗ ಯಾರ ಮನೆಯವರ ಕಡೆಗೆ ಕಂಪ್ಲೇಂಟ್ಸ್ ಹೋಗುತ್ತೆ ಜಾಸ್ತಿ? ಜಯಶ್ರೀ ಆಮೇಲೆ ಕೇಳ್ತೀನಿ, ನೀವು ಹೇಳಿ ಪಲಕ್ಷ. ಓಪನ್ ಮೈಂಡೆಡ್, ಏನೇ ಸಣ್ಣ ಪುಟ್ಟ ಜಗಳ ಆದ್ರೂ ಅವ್ರ ಅಮ್ಮನ ಮನೆಗೆ ಫೋನ್ ಮಾಡಿ ಹೇಳ್ತಾಳೆ. ಬಟ್ ಅವ್ರ ಮನೆಯವರು ಅದು ಅರ್ಥ ಮಾಡ್ಕೊಂಡು ಅದನ್ನೇನು ದೊಡ್ಡದು ಮಾಡಕ್ ಹೋಗಲ್ಲ. ನಿಂದೆ ಏನೋ ತಪ್ಪಿರ್ಬೇಕು, ಹೋಗೋ ಇಡೋ ಫೋನ್ ಅಂತ. ಹೌದು ಹೌದು ಅಣ್ಣ ಅಷ್ಟೇ. ಓಕೆ, ನೀವು ಹೇಳಿ. ಹೌದು, ಏನೇ ಆದ್ರೂ ನಾನು ಫಸ್ಟ್ ನಮ್ಮ ತಾಯಿಯವ್ರಿಗೆ ಫೋನ್ ಮಾಡಿಬಿಟ್ಟು ಅಮ್ಮ ಹಿಂಗೆಲ್ಲ ಅಂತ ಇದ್ದಾರಮ್ಮ, ಏನು ಮಾಡಲಿ ಅಂತ ಅಮ್ಮನ್ನೇ ಕೇಳೋದು ನಾನೇ. ಫೋನ್ ಅಂತಾರೆ ಅಮ್ಮ ನಿಂದೆ ಕಣೆ, ನೀನೇನೋ ಮಾಡಿರ್ತೀಯಾ, ಅವ್ರ ಹಂಗಲ್ಲ ಅಂತ. ಅಂದರೆ ನಮ್ಮ ಮನೆ ಫುಲ್ ಸಪೋರ್ಟ್ ಇವ್ರಿಗೇನೆ, ತುಂಬ ಇವ್ರಿಗೆ ಎಲ್ಲ ನಂಬೋದು. ನಾನೇನಾದರೂ ಹೇಳಿದ್ರೆ ನಿಂದೇನೋ ತಪ್ಪಿರುತ್ತೆ, ಅವರೇ ಕರೆಕ್ಟು ಅಂತ ಹೇಳ್ತಾರೆ. 8 ವರ್ಷದಲ್ಲಿ ಎಷ್ಟು ಕಂಪ್ಲೇಂಟ್ ಮಾಡಿದ್ದಾರೆ, ಎಷ್ಟು ಸರಿ ಮಾಡಿದ್ದಾರೆ? ಏನು ವಾರಕ್ಕೊಂದ್ಸಲ ಮಾಡ್ತಾರೆ, ವಾರಕ್ಕೊಂದ್ಸಲ ಮಾಡ್ತಾರೆ. ಏನಂತ? ನೋಡು ನಿಮ್ಮ ಅಳಿಯ ಹಿಂಗೆ, ನಾನೇನು ಮಾಡಿಲ್ಲ ಅಂತಾಳೆ. ಆಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ, ಏನು ಮಾಡೋಕ್ಕಾಗುತ್ತೆ ಅಂತೀನಿ. ಆಮೇಲೆ ಸರಿ ಅಂತಾಳೆ. ಮತ್ತೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಅವಳಿಗೆ ಫೋನ್ ಮಾಡ್ರೆ, ಏನೂ ಇಲ್ಲಮ್ಮ ಅವ್ರು ತುಂಬ ಒಳ್ಳೆಯವರು ಅಂದ್ರು. ನಿಮಗೆ ಗೊತ್ತಾಯ್ತಲ್ಲ, ಫೋನ್ ಬಂದಿಟ್ಟು ಕೇಳ್ಬಿಡಿ, ಮೆದುಳು ಇಡೋ. ಓಕೆ, ಪಾಲಕ್ಷ ಅವ್ರಿಗೆ ಯಾವ ಥರ ಹೇಳಿದಿರಾ? ಏನಾರು ಕೇಳಿದ್ರಾ, ಯಾಕಪ್ಪ ಹಿಂಗೆಲ್ಲ ಮೆದುಳು ಚೆನ್ನಾಗಿ ನೋಡ್ಕಪ್ಪ ಅಂತ ಏನಾದ್ರು ಮಾತಾಡಿದ್ರಾ? ಆ ಥರ ಏನು ಮಾತಾಡಲ್ಲ, ನಮ್ಗೆ ಗೊತ್ತಲ್ವಾ ಅವ್ರ ಬುದ್ಧಿ ಅವ್ರೇನು ಅಂತ. ಅದಕ್ಕೆ ನಾವು ಅವ್ರ ಬಗ್ಗೆ ಅವಳು ಈ ಕಂಪ್ಲೇಂಟ್ ಮಾಡಿದ್ರೆ ನಾವು ಅದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ನೀವೇ ಸೀರಿಯಸ್ ಆಗಿ ತಗೊಳ್ಳಲ್ಲ. ನಿಮ್ಮ ಜೀವನದ ಒಂದು ಮರೆಯಲಾಗದ ಕ್ಷಣ ಇದ್ರೆ ನಾವು ಹತ್ರ ಶೇರ್ ಮಾಡ್ಬೋದು. ಮದುವೆನೇ. ಹಾರ್ಟ್ ಬೀಟು ಮದುವೆನೇ ನಿಮಗೆ ಮರೆಯಲಾಗದ ಕ್ಷಣ. ನೀವು ಇಷ್ಟಪಟ್ಟಂಗೆ, ನೀವು ಕನಸು ಕಂಡಂಗೆ, ನೀವು ಆಸೆ ಪಟ್ಟಂಗೆ, ನೀವು ದೇವರಲ್ಲಿ ಹರಕೆ ಕಟ್ಟಿದ್ರಲ್ಲ ಅದ್ರಂಗೆ ಗಂಡು ಸಿಕ್ಕಿದ್ರು, ಪಾಲಾಕ್ಷ ಅವರು ಸಿಕ್ಕಿದ್ರು, ಅದೊಂದು ಖುಷಿ. ನಿಮ್ಮ ಜೀವನದ ಒಂದು ಮರೆಯಲಾಗದ ಕ್ಷಣ ಯಾವುದಾದ್ರೂ ಇದ್ದರೆ ನಮ್ಮ ಹತ್ರ ಶೇರ್ ಮಾಡ್ಬೋದು. ನನ್ನ ಮಗಳು ಹುಟ್ಟಿದ್ವಿ ಸರ್. ಅದೇ ನಿಮ್ಮ ಮರೆಯಲಾಗದ ಕ್ಷಣ? ಅದೇ, ಯಾಕೆಂದ್ರೆ ನಮ್ಮ ಮನೇಲೆಲ್ಲ 3 ಜನ ಗಂಡು ಮಕ್ಕಳು, ಅವಳೇ ಮೊದಲನೇ ಮಗಳು ನಮ್ಮ ಫ್ಯಾಮಿಲಿಗೆ. ಹೆಣ್ಮಗಳು. ನಮ್ಮ ಅಮ್ಮಂಗೆ ಹೆಣ್ಮಕ್ಳು ಅಂದ್ರೆ ತುಂಬಾ ಇಷ್ಟ ಆಯ್ತು. ಸೊ ಮೊದಲನೇ ಮಗಳು ಹೆಣ್ಮಗನೇ ಆಯ್ತು ಅಂತ ನಮಗೂ ಖುಷಿ ಇತ್ತು, ನಮ್ಮ ಮನೆಯವ್ರಿಗೂ ಖುಷಿ. ಫ್ಯಾಂಟಾಸ್ಟಿಕ್, ಹೆಣ್ಮಕ್ಳು ಇರಬೇಕು, ಚಂದ. ಓಕೆ, ಕೊನೆಯ ಪ್ರಶ್ನೆಗೆ ಹೋಗೋಣ. ಮದುವೆ ಫಿಕ್ಸ್ ಆದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಫೈಲ್ನ ಚೆಕ್ ಮಾಡಿದ್ರೆ ಫಸ್ಟ್ ಯಾರು? ಹೇಳಿ, ಹೆಂಗ್ ಚೆಕ್ ಮಾಡಿದ್ರಿ, ಯಾಕೆ ಚೆಕ್ ಮಾಡಿದ್ರಿ, ಏನನ್ನು ಚೆಕ್ ಮಾಡಿದ್ರಿ? ಹಣ ಇವ್ರದ್ದು ಬಂದಾಗ ಅಪ್ಪ ಅವ್ರ ಫೋನ್ ನಂಬರ್ನ ಅದ್ರಲ್ಲಿ ಸೇವ್ ಮಾಡಿದಾಗ ಇವ್ರದ್ದು ವಾಟ್ಸಪ್ಪಲ್ಲಿ ಫೋಟೋ ಇತ್ತು. ಇನ್ನೂ ಚೆನ್ನಾಗಿ ನೆನಪಿದೆ, ರೆಡ್ ಕಲರ್ ಟಿ ಶರ್ಟ್ ಹಾಕೊಂಡಿದ್ರು. ಅದು ಶಿವಗಂಗೆಗೆ ಹೋದಾಗತ್ತೆ ತಗೊಂಡಿದ್ದು. ಫುಲ್ ಇತ್ತಾ, ಆಫ್ ಇತ್ತಾ? ಫುಲ್ ಇತ್ತು, ಇಷ್ಟಿತ್ತು. ಆಡ್ಬಿಟ್ಟು ಕೆಲಸ ಇಷ್ಟಿತ್ತು. ಆ ಫೋಟೋ ನೋಡಿ ಚೆನ್ನಾಗಿದ್ದಾರಲ್ವ ಅಂತ ಆಗಲೇ ಅಪ್ಪನಿಗೆ ಸುಮ್ಮನೆ ಡೌ ಮಾಡ್ತಿದ್ದೆ. ಅಪ್ಪ ಬೇಡ ಕಣಪ್ಪ, ನಾನು ಇನ್ನೂ ಕೆಲಸ ಮಾಡಬೇಕು, ಈಗಲೇ ಯಾಕೆ ಮದುವೆ ಅಂದರೆ ನನಗೆ ಮುಗಿಸಿದ ತಕ್ಷಣವೇ ಮನೇಲೇ ಇರ್ತಿರ್ಲಿಲ್ಲ. ಮುಗಿಸಿ 2 ಮಂತ್ಸ್ಗೆ ನನಗೆ ಕೆಲಸ ಸಿಕ್ಕಿತ್ತು. ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ಅಮ್ಮ ಅದೇ ಹೇಳ್ತಿರ್ತಾರೆ, ನೀನು ಮುಗಿಸಿದ ತಕ್ಷಣ ನಿನಗೆ ಮದುವೆ ಮಾಡಿ ಕಳಿಸ್ಬಿಟ್ವಿ, ನಿನ್ನ ಜೊತೆ ಜಾಸ್ತಿ, ಯಾಕಂದರೆ ಅವರು ಕೆಲಸ ಮಾಡ್ತಿದ್ರು ಅವಾಗ. ಸೊ ಹಾಗಾಗಿ ನಿನ್ನ ಜೊತೆ ಜಾಸ್ತಿ ಟೈಮೇ ಸ್ಪೆಂಡ್ ಮಾಡೋಕ್ಕೆ ಸಿಕ್ಕಲಿಲ್ಲ ಅಂತ ಇರ್ತಾರೆ. ನೀವೇ ಅಲ್ವಾ ಮಾಡಿದ್ದು? ಮಾಡಿದ್ರಿ.